ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ಹಿಂದೆ ದಾರ ಯಾಕೆ ಕಟ್ಟಾಗತ್ತೆ ಅನ್ನೋದನ್ನು ಲಾಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೆ. ಹಾಗೆ ಅದರಲ್ಲಿ ಇನ್ನೂ ಕೆಲವು ಟಿಪ್ಸ್ಗಳನ್ನ ಈ ವಿಡಿಯೋನಲ್ಲೂ ನಾನು ನಿಮಗೆ ತಿಳಿಸ್ಕೊಡಲ್ಲ ಅಂತ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತಲೇ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ವಿಡಿಯೋದಲ್ಲೆಲ್ಲ ಹೇಳ್ಕೊಡ್ತಾ ಬರ್ತೀರಿ. ಈಗ ದಾರ ಹಾಕೋದ್ರಿಂದ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು, ಆ ಕಡ್ಡಿನಲ್ಲಿ ದಾರ ಹಾಕಿರಬೇಕು. ಆಮೇಲೆ ಅದನ್ನ ರೀಲ್ನ ಹಾಕಾದ್ಮೇಲೆ ಕೆಳಗಡೆ ಈ ಲೈನಲ್ಲಿ ತೋರಿಸ್ಕೊಂಡು ಮತ್ತು ಆ ಚಕ್ರಕ್ಕೆ ಎರಡು ಸತಿ ರೌಂಡ್ ತಿರುಗಿಸಿ, ಒಂದು ರೌಂಡ್ ತಿರುಗಿಸಿ ನೋಡಿ. ಆ ಟೆನ್ಷನ್ನ ಲೂಸ್ ಇದೆಯಾ ಟೈಟ್ ಇದೆಯಾ ನೋಡ್ಕೊಳ್ಳಿ. ಅದನ್ನು ತುಂಬ ಲೂಸಾಗೂ ಬರಬಾರ್ದು, ತುಂಬ ಟೈಟಾಗೂ ಬರಬಾರ್ದು. ತುಂಬ ಲೂಸಾಗಿ ಬಂದುಬಿಡ್ತು ಅಂದರೆ ಗೇಜಿಂಗ್ ಬರುತ್ತೆ. ನಾನು ಗೇಜಿಂಗ್ ಬಗ್ಗೆನೂ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಕಡ್ಡೀಲಿ ಒಂದು ತೂತಿರುತ್ತೆ. ಆ ತೂತು ಒಳಗಡೆ ನಾವು ದಾರನ ಹಾಕ್ಕೊಂಡು ತೆಕ್ಕೋಬೇಕು. ಮತ್ತು ಈ ಕಡೆಗೆ ಪೋಣಿಸ್ಕೊಂಡು ಕೆಳಗಡೆ ಸೂಜಿಗೆ ನಾವು ಪೋಣಿಸ್ತಾ ಬರಬೇಕು. ಇದೊಂದು ನಾನು ಲೈಟ್ ಇಟ್ಕೊಂಡಿದ್ದೀನಿ. ಲೈಟ್ ಒಳಗೆ ಇಟ್ಕೊಂಡ್ರೆ ನಾವು ದಾರನ ಪೋರ್ಸೋಕ್ಕೆ ಅನುಕೂಲ ಆಗುತ್ತೆ. ಈ ಥರ ಒಂದು ನೀಡ್ಲಿರುತ್ತೆ. ಇದನ್ನು ಸೂಜಿ ಒಳಗಡೆ ತೂರಿಸ್ಬಿಟ್ಟು ಇದ್ರೊಳಗಡೆ ನಾವು ದಾರನ ತೆಕ್ಕೊಳ್ಳೋದ್ರಿಂದ ಸುಲಭವಾಗಿ ದಾರ ಪೋಣಿಸೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಕೆಳಗಡೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ನಾವು ದಾರ ಎಳ್ಕೊಳ್ಳೋದ್ರಿಂದ ಸುಲಭವಾಗಿ ದಾರನ ಪೋಣಿಸ್ಕೊಂಬಿಡ್ಬೋದು. ಲೈಟು ಇರುತ್ತಲ್ಲ, ಲೈಟೂ ಕೂಡ ನಮಗೆ ಹೊಲಿಯೋದಕ್ಕೂ ಹೆಲ್ಪ್ ಆಗುತ್ತೆ. ಫಿನಿಶಿಂಗ್ ಕೊಡುವಾಗ ಕೆಲವು ಸತಿ ಬೆಳಕಲ್ಲಿ ಜಾಸ್ತಿ ಚೆನ್ನಾಗಿ ಕಾಣುತ್ತಲ್ಲ, ಹಾಗಾಗಿ ಅದನ್ನು ಪೋಣಿಸ್ಕೊಂಡಿದ್ದೀನಿ. ಈಗ ನಾನು ನಿಮ್ಗೆ ದಾರ ಕಟ್ಟಾಗುವಂಥ ಫೂಟನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಫೂಟು ಅಲ್ಲ, ಈ ಪ್ಲೇಟ್ ಕಚ್ಚಾಗಿ ಹೋಗ್ಬಿಟ್ಟಿದ್ರೆ ದಾರ ಕಟ್ಟಾಗ್ತಾ ಬರುತ್ತೆ. ಇದನ್ನು ನಾನು ಬದಲಾಯಿಸ್ಕೊಂಡಿದ್ದೀನಿ. ನಿಮಗೆ ಹಳದಂತ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಪ್ಲೇಟ್ನಲ್ಲಿ ಲೈನ್ ಥರ ತೂತಿದೆಯಲ್ಲ, ಅದರ ಮಧ್ಯದಲ್ಲಿ ಒಂದು ಸಣ್ಣ ತೂತಿದೆ. ಎರಡು ಲೈನ್ ಮಧ್ಯದಲ್ಲಿ ಒಂದು ಸಣ್ಣ ತೂತಿದೆ ನೋಡಿ. ಆ ತೂತು ಕಚ್ಚಾಗಿ ಹೋಗಿರುತ್ತೆ. ಸೂಜಿದು ಹೊಡೆತ ಬಿದ್ದು ಕ್ರ್ಯಾಕ್ಗಳೆಲ್ಲ ಬಿದ್ದುಬಿಟ್ಟಿರುತ್ತೆ. ಅದರಿಂದ ಆ ಜಾಗಕ್ಕೆ ದಾರ ಹೋಗಿ ತಗಲಿ ದಾರ ಕಟ್ಟಾಗ್ತಾ ಬಂದ್ಬಿಡತ್ತೆ. ಹಾಗಾಗಿ ನಾವು ಅದನ್ನು ತೆಗೆದುಬಿಡಬೇಕು. ಅದನ್ನು ನಾನು ಬದಲಾಯಿಸ್ಕೊಂಡಿರೋದ್ರಿಂದ ಇವಾಗ ಅದನ್ನು ಚೆನ್ನಾಗಿ ಬರ್ತಾಯಿದೆ. ಇನ್ನೂ ಒಂದು ಮೆಥಡ್ ಇದೆ, ಅದನ್ನು ಹಾಳಾಗಿದ್ರೂ ಕೂಡ ಆಗುತ್ತೆ. ನೋಡಿ, ಈ ಥರ ಒಂದು ಫೂಟ್ ಸಿಗುತ್ತೆ. ಈ ಫೂಟ್ ಇದನ್ನು ನಾವು ಅಲ್ಲಿ ಕೆಳಗಡೆ ಕೂತಿದ್ದಿಲ್ಲ, ಇದರಲ್ಲಿ ಹಾಕಿರ್ತಾರೆ. ಈ ಫೂಟ್ ಹಾಳಾಗಿದ್ರೂ ಕೂಡ ದಾರ ಕಟ್ಟಾಗುತ್ತೆ. ಆ ಫೂಟ್ ಎಲ್ಲಿ ಹಾಳಾಗಿರುತ್ತೆ ಅಂದರೆ ಎರಡು ಕಡ್ಡಿ ಇದೆಯಲ್ಲ, ಅದು ಮಧ್ಯ ಭಾಗದಲ್ಲಿ ಒಂದು ಸಣ್ಣ ತೂತಲ್ಲ, ಅದು ಎರಡು ಕಡ್ಡಿ ಮಧ್ಯ ಭಾಗದಲ್ಲಿ ಸೂಜಿ ತೂರ್ತಾ ಇರುತ್ತೆ. ಅಲ್ಲಿ ಕ್ರ್ಯಾಕ್ ಆಗಿರುತ್ತೆ, ಎಲ್ಲ ಕಚ್ಚಿ ಬಿದ್ದುಬಿಟ್ಟಿರುತ್ತೆ. ನೋಡಿ, ಈ ಥರ ಕ್ರ್ಯಾಕ್ ಕಚ್ಚಿ ಬಿದ್ದಿದ್ರೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಸಣ್ಣಕ್ಕೆ ಎಲ್ಲ ನಿಮಗೆ ಕಾಣಿಸ್ದೇ ಇರೋಷ್ಟು ಸಣ್ಣಕ್ಕೆ ಕ್ರ್ಯಾಕ್ ಆಗಿರುತ್ತೆ. ಬಟ್ ಅಷ್ಟೇ ಕಚ್ಚಿ ಬಿದ್ದಿದ್ರು ಕೂಡ ದಾರ ಕಟ್ಟಾಗ್ತಾ ಇರುತ್ತೆ. ನಮಗೆ ಗೊತ್ತೇ ಆಗೋಲ್ಲ ಯಾತಕ್ಕೆ ದಾರ ಕಟ್ಟಾಗ್ತಾಯಿದೆ ಅಂತ. ಇದು ನಾವು ಡೀಟೇಲಾಗಿ ಗಮನಿಸಿ ನೋಡಿದಾಗಲೇ ಗೊತ್ತಾಗೋದು. ಹಾಗಾಗಿ ಇದನ್ನು ಬದಲಾಯಿಸ್ಕೊಂಡ್ರೂ ದಾರ ಕಟ್ಟಾಗೋದನ್ನು ನಾವು ತಡಿಬೋದು. ಇದೆಲ್ಲ ಮಿಷಿನ್ಸ್ ರಿಪೇರಿ ಅಂಗಡಿಗಳಲ್ಲೆಲ್ಲ ಇವೆಲ್ಲ ಸಿಗುತ್ತೆ ನಿಮಗೆ. ಅಲ್ಲಿ ಹೋಗಿ ಕೇಳಿದ್ರೆ ಈ ಥರ ಫೂಟ್ ಕೊಡಿ ಅಂದರೆ ಕೊಡ್ತಾರೆ. ಇನ್ನೂ ಒಂದು ಮೆಥಡ್ ಇದೆ ನೋಡಿ. ಇದ್ರೊಳಗಡೆ ಡಬ್ಬಿ ಇದೆಯಲ್ಲ, ಈ ಕೇಸ್ ಕೂರುವಂಥ ಭಾಗ, ಈ ಕೇಸ್ ಹಾಕಿರ್ತೀವಲ್ಲ, ಈ ಕೇಸ್ನ ಕೂರಿಸುವಂಥ ಡಬ್ಬಿ ಅಂತ ಹೇಳ್ತಾರೆ. ಅದು ಹಾಳಾಗಿದ್ರೂ ಕೂಡ ನಮಗೆ ದಾರ ಕಟ್ಟಾಗುತ್ತೆ. ನೋಡಿ, ಈ ಥರ ಇರುತ್ತೆ ಅದು ಒಳಗಡೆಗೆ. ನಾನು ಅದನ್ನು ತೆಗೆದಿದ್ದೀನಿ. ಇದು ಕರೆದು ಎರಡು ಗಡ್ಡಿ ಥರ ಶಾರ್ಪ್ ಎಡ್ಜ್ ಇದೆಯಲ್ಲ, ಅದರ ಮಧ್ಯದಲ್ಲಿ ಕಚ್ಚಿ ಬಿದ್ದಿರುತ್ತೆ. ಅದು ಕಚ್ಚಿ ಬಿದ್ದಿರೋದನ್ನು ನೋಡಿಕೊಂಡು ನಾವು ಬದಲಾಯಿಸ್ಕೋಬೇಕಾಗತ್ತೆ. ಇಲ್ದಿರೆ ಪದೇ ದಾರ ಕಟ್ಟಾಗ್ತಾನೇ ಇರುತ್ತೆ. ನೋಡಿ, ಅಲ್ಲಿ ಮಧ್ಯದಲ್ಲಿ ಕಾಣುತ್ತಲ್ಲ ಆ ಎಡ್ಜ್, ಅಲ್ಲಿ ಕಚ್ಚಿ ಬಿದ್ದಿದೆ.
ಅದನ್ನು ನಾವು ಬದಲಾಯಿಸ್ಕೊಳ್ತಾ ಇರಬೇಕು. ಇದೆಲ್ಲ ಮಿಷಿನ್ ಅಂಗಡಿಲೂ ಸಿಗುತ್ತೆ, ಏನು ತೊಂದರೆ ಇಲ್ಲ. ಅಲ್ಲಿ ಹೋಗಿ ನಾವು ಇಂಥದ್ದು ಹಾಳಾಗಿದೆ ಇಂಥದ್ದು ಕೊಡಿ ಅಂತ ನಾವು ಇದನ್ನೇ ತೊಗೊಂಡೋಗಿ ಕೇಳಿದ್ರೆ ಸಾಕು. ಇದನ್ನು ತೊಗೊಂಡೋಗಿ ಕೇಳಿದ್ರೆ ಕೊಡ್ತಾರೆ ಅವರು. ಅದನ್ನು ತಂದು ನಾವೇ ಫಿಟ್ ಮಾಡ್ಕೋಬೇಕು. ಅಂಗಡಿಗೆ ತೊಗೊಂಡೋಗಿ ನಾವು ರಿಪೇರಿ ಮಾಡಿಸ್ಬೇಕು ಅಂತ ಏನು ಬರಲ್ಲ. ಈಗ ನಾನು 3 ಬದಲಾಯಿಸಿದ್ದೀನಲ್ಲ, ಹೊಲಿಗೆ ಹೇಗೆ ಬರುತ್ತೆ ಅಂತ ನೋಡ್ಕೊಂಬಿಡೋಣ. ಹೊಲಿಗೆನೂ ನೀಟಾಗಿ ಬರ್ತಾಯಿದೆ. ಇದರಲ್ಲಿ ಏನು ಕಟ್ಟಾಗೋಂಥದ್ದು ಏನೂ ಕಾಣ್ತಾ ಇಲ್ಲ. ಮತ್ತು ಗೇಜಿಂಗ್ ಬರೋದನ್ನು ಅವಾಯ್ಡ್ ಆಗಿದೆ ನೋಡಿ. ಗೇಜಿಂಗ್ ಮಾಡೋದಕ್ಕೂ ನಾನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ, ಗೇಜಿಂಗ್ ಯಾವ್ದು ಹೇಗೆ ಗೇಜಿಂಗ್ ಬರುತ್ತೆ ಅಂದ್ಬಿಟ್ಟು. ನೋಡಿ, ಈ ಟೆನ್ಷನ್ ತುಂಬ ಟೈಟ್ ಆಗಿಬಿಟ್ರೆ ದಾರ ಕಟ್ಟಾಗುತ್ತೆ, ಅದೊಂದು ನೆನ್ಪಿಟ್ಕೊಳ್ಳಿ. ಆ ಟೆನ್ಷನ್ ಕರೆಕ್ಟಾಗಿರಬೇಕು, ಒಂದು ಹದದಲ್ಲಿರಬೇಕು. ತೀರಾ ಲೂಸಾಗೂ ಇರಬಾರ್ದು, ತೀರಾ ಟೈಟಾಗೂ ಇರಬಾರ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಿಮಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ. ನಿಮಗೆ ಈ ಥರ ಹೊಸ ಹೊಸ ಐಡಿಯಾಸ್, ಮಿಷಿನ್ ರಿಪೇರಿದು ಏನಾದರೂ ನಿಮಗೆ ಸಮಸ್ಯೆ ಬಂತು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾನು ಹಾಕೋ ವಿಡಿಯೋ ಎಲ್ಲ ಮೊದಲೇ ನಿಮಗೆ ತಲುಪುತ್ತೆ. ನಿಮಗೂ ಇಷ್ಟ ಆಗಿ ನೀವು ಒಳ್ಳೆಯದೆಲ್ಲ ಕಲ್ತ್ಕೊಳ್ಳೋಕ್ಕಾಗತ್ತೆ. ಥ್ಯಾಂಕ್ ಯು.